ಹಲೋ, ಐ ಆಮ್ ಡಾಕ್ಟರ್ ಐಶ್ವರ್ಯ ಸುನಿಲ್ ನಾಯ್ಡು. ನಾನು ಬ್ಯಾಂಗ್ಳೂರ್ ಕರ್ನಾಟಕದಿಂದ. ಐ ಗ್ರಾಜುಯೇಟೆಡ್ ಫ್ರಮ್ ಓರಿಯನ್ಬರ್ಗ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ರಷ್ಯಾ ಇನ್ 2020. ಅದಾದ್ಮೇಲೆ ನಾನು ಫೆಲೋಶಿಪ್ ಕೋರ್ಸ್ ಮಾಡಿದ್ದೆ ಇಂಟರ್ನಲ್ ಮೆಡಿಸಿನ್ ಅಲ್ಲಿ ಫ್ರಮ್ ಮೆಡ್ವರ್ಸಿಟಿ. ಅದು ಮುಗಿದ್ಮೇಲೆ ಐ ಡಿಡ್ ಮೈ MBBS. ಅದಾದ್ಮೇಲೆ ನಾನು ಅಪೋಲೋ ಹಾಸ್ಪಿಟಲ್ ಜಯನಗರ್ ಅಲ್ಲಿ ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಇವಾಗ ನಾನು ಸದ್ಯಕ್ಕೆ ಇಲ್ಕಲ್ ಅಲ್ಲಿ ICU ರೆಸಿಡೆಂಟ್ OBGY ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನಕ್ಕೆ MBBS ಅಬ್ರಾಡ್ ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಇರೋ ಕ್ವಶನ್ಸ್. ಸೊ MBBS ಅಬ್ರಾಡ್ ಅಂದ್ರೆ ಎಲ್ಲರೂ ಯೋಚನೆ ಮಾಡೋದು ಫೀ ಸ್ಟ್ರಕ್ಚರ್ ಹೆಂಗಿರುತ್ತೆ, ಅಲ್ಲಿ ಸೇಫ್ಟಿ ಫೆಸಿಲಿಟೀಸ್ ಹೆಂಗಿರುತ್ತೆ ಅನ್ನೋ ವಿಷಯ. ಬಟ್ ನಮ್ ಪೇರೆಂಟ್ಸ್ಗೂ ಅದೇ ತರ ಯೋಚನೆಗಳಿತ್ತು. ಲೈಕ್ ಹೆಂಗ್ ಮಾಡ್ತಾರೆ, ಹೆಂಗೆ ಕೋಪ್ ಅಪ್ ಮಾಡ್ತಾರೆ, ಅಲ್ಲಿ ಸ್ಟಡೀಸ್ ಹೆಂಗಿರುತ್ತೆ ಅನ್ನೋದು ಸುಮಾರು ಕ್ವೆಶನ್ಸ್ ಅವ್ರಿಗೂ ತಲೆಯಲ್ಲಿತ್ತು. ಸೊ ಎಲ್ಲಾ ಪೇರೆಂಟ್ಸ್ಗೂ ಅದೊಂದು ಇರುತ್ತೆ ತಲೆಯಲ್ಲಿ. ಫೀಮೇಲ್ ಚೈಲ್ಡ್ ಆಗಿ ಹೆಂಗ್ ಕಳಿಸ್ತಾರೆ ಅಷ್ಟ್ ದೂರ, ಸೇಫ್ಟಿ ಎಲ್ಲ ಹೇಗಿದೆ ಅನ್ನೋದು ಅವ್ರಿಗೆ ಸಾವಿರಾರು ಕ್ವೆಶನ್ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಆ ತರ ನಾವು ನಮ್ ಪೇರೆಂಟ್ಸ್ ಯೋಚನೆ ಮಾಡಿದ್ರು. ಇವಾಗ ನಿಮಗಿರೋಷ್ಟು ಫೆಸಿಲಿಟೀಸ್ ಲೈಕ್ ಯೂಟ್ಯೂಬ್ ಅಲ್ಲಿ ತುಂಬಾ ಕನ್ಸಲ್ಟೆನ್ಸೀಸ್ ಬರುತ್ತೆ, ಪ್ಲಸ್ ನ್ಯೂಸ್ ಪೇಪರ್ಸ್ ಅಲ್ಲಿ ತುಂಬಾ ಕನ್ಸಲ್ಟೆನ್ಸೀಸ್ ಆಡ್ಸ್ ಬರುತ್ತೆ. ಆ ತರ ಬ್ಯಾಂಗ್ಳೂರಲ್ಲಿ ಅವಾಗ ಅಷ್ಟು ಎಜುಕೇಶನ್ ಅಬ್ರಾಡ್ಗೆ ಇಂಪಾರ್ಟೆನ್ಸ್ ಇರ್ಲಿಲ್ಲ. ಇವಾಗ ನೋಡಿದ್ರೆ ನಮ್ಗೆ ಸುಮಾರು ಕನ್ಸಲ್ಟೆನ್ಸೀಸ್ ಇದೆ, ಸುಮಾರು ಹೆಲ್ಪ್ ಲೈನ್ಸ್ ಇದೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ ನಮ್ಗೆ. ಬಟ್ ನಮ್ಗೆ ಇವಾಗ ಇರೋಷ್ಟು ಫೆಸಿಲಿಟೀಸ್ ನಾನು ಹೋಗಿದ್ದು 2014 ಅಲ್ಲಿ, ಅವಾಗ ನಮಗ್ ಇರ್ಲಿಲ್ಲ. ಸೊ ವಿ ವೆಂಟ್ ಥ್ರೂ ಅ ಕನ್ಸಲ್ಟೆನ್ಸಿ ಅಲ್ಲಿ. ಬಟ್ ಅದೊಂದೇ ಕನ್ಸಲ್ಟೆನ್ಸಿ ನಮಗೂ ಗೊತ್ತಾಗಿದ್ದ ಅವಾಗ. ಬಟ್ ಪೇರೆಂಟ್ಸ್ ಇನ್ನೂ ಡೌಟ್ಫುಲ್ ಇತ್ತು, ಏನ್ ನಂಬಿಕೆ ಮೇಲೆ ಕಳ್ಸೋದು ಯಾವ ತರ ಅಂತ. ಬಟ್ somehow we got into a better consultancy. ಅದಾದ್ಮೇಲೆ we flew to Orienberg in 2014 ಸೆಪ್ಟೆಂಬರ್. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅನ್ನೋದನ್ನು ಒಂದ್ ಕ್ವೆಶನ್ ಮಾರ್ಕ್ ಎಲ್ಲರಿಗೂ. ಹೋಗೋ ತನಕ ಒಂಥರ ಇರುತ್ತೆ, ಹೋದ್ಮೇಲೆ ಒಂಥರ. ಸೊ ಹೋದ್ಮೇಲೆ ಅಲ್ಲಿ ತುಂಬಾ ಸುಮಾರು ಚಾಲೆಂಜಸ್ ಫೇಸ್ ಮಾಡಿದ್ವಿ. ಥ್ಯಾಂಕ್ಫುಲಿ ನಮ್ಗೆ ನಮ್ ಸೀನಿಯರ್ಸ್ ಹೆಲ್ಪ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಆಚೆ ಹೋಗಿ ಏನಾದ್ರು ತಗೊಂಡ್ಬರೋದು ಆಗ್ಲಿ, ಅಡ್ಗೆ ಮಾಡ್ಕೊಳ್ಳೋದಾಗ್ಲಿ. ಬಿಕಾಸ್ ಇವಾಗ ಯೂನಿವರ್ಸಿಟೀಸ್ ಅಲ್ಲಿ ಮೆಸ್ ಫೆಸಿಲಿಟೀಸ್ ಇರುತ್ತೆ, ನಮ್ ಟೈಮ್ಸ್ ಅಲ್ಲಿ ಮೆಸ್ ಫೆಸಿಲಿಟೀಸ್ ಅವೈಲೇಬಲ್ ಇರ್ಲಿಲ್ಲ. ಬಿಕಾಸ್ ನಮ್ದು ಸೆಕೆಂಡ್ ಬ್ಯಾಚ್ ಇತ್ತು ಓರಿಯನ್ಬರ್ಗ್ ಫ್ರಮ್ ಇಂಡಿಯಾ. ಸೊ ಆಲ್ರೆಡಿ ಒಂದು ಬ್ಯಾಚ್ ಇರೋದ್ರಿಂದ ಅಲ್ಲಿ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲಾ ವಿಷಯದಲ್ಲೂ. ಲೈಕ್ ಕ್ಲಾಸಸ್ ಹೆಂಗ್ ಹೋಗ್ಬೇಕು, ಕ್ಲಾಸಸ್ ಹೆಂಗ್ ಕಂಡಕ್ಟ್ ಮಾಡ್ತಾರೆ, ಕುಕಿಂಗ್ ಫೆಸಿಲಿಟಿ ಹೇಗಿರುತ್ತೆ, ಗ್ರಾಸರೀಸ್ ಎಲ್ಲಿ ತಗೋಬೇಕು, ಯಾವ ತರ ತಗೋಬೇಕು ಅಂತ ಅಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ನಾವು ರಷ್ಯನ್ ಕಲ್ತ್ ಮೇಲೆ ಅಲ್ಲಿ ಎಲ್ಲಾ ತಿಳ್ಕೊಂಡ್ವಿ, ಇನ್ನೂ ಚೆನ್ನಾಗಿ ತಿಳ್ಕೊಂಡ್ವಿ. ಎಸ್ಪೆಷಲಿ ವೆದರ್ಗೆ ಅಡ್ಜಸ್ಟ್ ಆಗ್ತೀವ ಅನ್ನೋದೊಂದಿತ್ತು. ಹೋಗ್ತಾ ಹೋಗ್ತಾ ಅದನ್ನು ಅಡ್ಜಸ್ಟ್ ಆದ್ವಿ. It is a different experience for anybody who is aspiring to become a doctor. As my dream also was to become a doctor since my childhood. Since I come from a middle class family, I would always have a second thought, ನಾನ್ ಮಾಡಕ್ಕಾಗುತ್ತಾ ಇಲ್ವಾ ಅನ್ನೋತರ. ಬಟ್ ನಮ್ ಪೇರೆಂಟ್ಸ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಎಂಕರೇಜ್ ಮಾಡಿದ್ರು. ಲೈಕ್ ಒಂದು ಗಂಡು ಮಗು ತರ ಹೋಗಿ ಬಾ, ಹೆಣ್ಮಗು ಅಂತ ನಾನು ಎದುರ್ಕೊಳ್ಳಲ್ಲ, ಆ ತರ ಕಳಿಸ್ಕೊಟ್ರು ನನ್ನ. ಅದೇ ತರ ಅವರು ತುಂಬಾ ಧೈರ್ಯ ಮಾಡಿದ್ರು. ನಾವು ಹೋಗ್ತೀವಿ ಅನ್ನೋದ್ಕಿಂತ ಇಂಪಾರ್ಟೆಂಟ್ ಪೇರೆಂಟ್ಸ್ ನಮ್ನ ಪುಷ್ ಮಾಡಿ, ನಾವಿದೀವಿ, ನೋಡ್ಕೊಂತೀವಿ, ಹೋಗಿ ಬನ್ನಿ ಅನ್ನೋದು ಈಗ ಬಿಗ್ಗೆಸ್ಟ್ ಥಿಂಗ್ ಫಾರ್ ಎನಿ ಚೈಲ್ಡ್ ಫಾರ್ ದಟ್ ಮ್ಯಾಟರ್. ಸೊ ಆ ತರ ನಾನು MBBS ಅಬ್ರಾಡ್ ಗೆ ಹೋಗಿ ಐ ಕಂಪ್ಲೀಟೆಡ್ ಮೈ 6 years. 6 years ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇನಿಷಿಯಲಿ ತುಂಬಾ ಹೋಮ್ ಸಿಕ್ ಇತ್ತು, ಬಟ್ ಲೇಟರ್ ಆನ್ ಐ ಗಾಟ್ ಯೂಸ್ ಟು ಇಟ್.